ನಾವಾಗ್ಲೂ ಟೀ ಕುಡಿಯೋದಿಲ್ಲ ಆಯ್ತಾ, ಹಾಗಾಗಿ ಇಲ್ಲೇ ಒಂದು ಟೀ ಕುಡಿದು ಈಗ ಸಾಯಿ ಹೋಟೆಲ್ ಅಂತ. ಓಕೆ, ಆಕ್ಚುಲಿ ಚಾ ಕುಡಿಯುವಾಗ ಉಂಟಲ್ಲ, ತಿಂಡಿ ತಿನ್ನುವಾಗ ನಂಗೆ ಚಾ ಅಂತೂ ಬೇಕೇ ಬೇಕು. ಹಾಗಾಗಿ ಚಾಯ ಸ್ವಲ್ಪ ತಣ್ಣಗಿನ ಚಾಯ ಕೊಟ್ರು. ಚಾಯ ತಣ್ಣಗಿನ ಕೊಟ್ಟಾಗ ಮತ್ತೆ ವಾಪಸ್ ಬಿಸಿ ಚಾಯ ತಕೊಂಡು ಕುಡಿದೆ. ಯಾಕಂದ್ರೆ ಚಹಾ ಕುಡಿಯುವಾಗ ಅದೊಂದು ಬೆಳಿಗ್ಗೆ ಟೈಮಲ್ಲಿ ಯಾವ ರೀತಿ ಚಹಾ ಆದ್ರೂ ಒಂದೇ, ಆದ್ರೂ ಕೂಡ ಬಿಸಿ ಇದ್ರನೇ ಚಂದ ಅಲ್ಲ. ಹಾಗಾಗಿ ಬಿಸಿ ಬಿಸಿ ಚಾಯನ ಕುಡಿದು ಈಗ ಸೀದಾ ನಾವು ಎಲ್ಲಿಗೆ ಹೋಗ್ತಾಳ ಅಂತ ಹೇಳಿದ್ರೆ, ಮಂಗಳೂರಿಂದ ಮಧೂರಿಗೆ, ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿದ್ರು. ಬನ್ನಿ, ಅಲ್ಲಿ ಬ್ರಹ್ಮಕಲಶೋತ್ಸವ ಈ ತರದ ಪೂಜೆಗಳೆಲ್ಲ ಆಗ್ತಾ ಉಂಟು. ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಬನ್ನಿ ಹೋಗುವ. ಗ್ರಾಚಾರಕ್ಕೆ ಪೆಟ್ರೋಲ್ ಕಡಿಮೆ ಆಗ್ಬಾರ್ದಲ್ಲ. ಹಾ ಸರಿ. ಅಂತಲೇ ನನ್ನ ಪರ್ಸ್ ಮಾತ್ರ ಹೊಸ ಹೊಸ ಪರ್ಸ್ ಅದೇ. ಓಕೆ, ನಿಮಗೆ ಬರ್ಸ ಉಂಟಾ ಅಂದು? ಅದೇ ಸರಿ, ಬರೋಡೆ. ಇದು ಮಂಗಳೂರು ಟು ಮಧೂರು. ಆರಂಭದಲ್ಲಿ ಗಣಪತಿಯ ಚಿತ್ರವನ್ನು ಗರ್ಭಗೃಹದ ದಕ್ಷಿಣ ಗೋಡೆಯ ಮೇಲೆ ಆಟವಾಡುತ್ತಿದ್ದಾಗ ಒಬ್ಬ ಹುಡುಗ ಚಿತ್ರಿಸಿದ. ದಿನೇ ದಿನೇ ಅದು ದೊಡ್ಡದಾಗಿ ಮತ್ತು ದಪ್ಪವಾಯಿತು. ಆದ್ದರಿಂದ ಹುಡುಗ ಗಣಪತಿಯನ್ನ ಬೊಡ್ಡಜ್ಜ ಅಥವಾ ಬೊಡ್ಡ ಗಣೇಶ ಎಂದು ಕರೆದನಂತೆ. ಹೀಗೆ ಚರಿತ್ರೆ ಹೇಳುತ್ತದೆ. ಇದು ಪ್ರಾಚೀನ ತುಳುನಾಡಿನ 6 ಗಣಪತಿ ದೇವಾಲಯಗಳಲ್ಲಿ ಒಂದಾಗಿದೆ. ಉಳಿದ 5 ಮಂಗಳೂರಿನ ಶರೋ ಮಹಾಗಣಪತಿ, ಆನಗುಡ್ಡೆಯಲ್ಲಿ ಮಹಾಗಣಪತಿ ಅಥವಾ ಕುಂಬಾಶಿ ಗಣಪತಿ ಅಂತ ಹೇಳ್ತಾರಲ್ಲ, ಹಟ್ಟಿ ಅಂಗಡಿಯಲ್ಲಿ ಸಿದ್ಧಿವಿನಾಯಕ ಅಂದ್ರೆ ಕುಂದಾಪುರದಲ್ಲಿ ಬರುತ್ತೆ, ಇಡಗುಂಜಿಯಲ್ಲಿ ದ್ವಿಭುಜ ಗಣಪತಿ ಮತ್ತು ಗೋಕರ್ಣದಲ್ಲಿ ಗಣಪತಿ. ದೇವಾಲಯದ ವಾಸ್ತುಶಿಲ್ಪವು ಆನೆಯ ಹಿಂಭಾಗವನ್ನ ಹೋಲುವ 3 ಹಂತದ ಗಜಪೃಷ್ಠ ಪ್ರಕಾರದ್ದಾಗಿದೆ. ಕೆಳಗಿನ ಪದರದ ಗೋಡೆಗಳು ವಿವಿಧ ಭಂಗಿಗಳಲ್ಲಿ ಗಣೇಶನ ಸಂಕೀರ್ಣವಾದ ಮರದ ಕೆತ್ತನೆಗಳನ್ನು ಹೊಂದಿವೆ. ಅದಲ್ಲದೆ ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುವ ಸುಂದರವಾದ ಮರದ ಕೆತ್ತನೆಗಳನ್ನು ಸಹ ಮಧೂರು ದೇವಸ್ಥಾನದಲ್ಲಿ ಕಾಣಬಹುದು. ಭಕ್ತರು ಸಾಮಾನ್ಯವಾಗಿ ಮಹಾಗಣಪತಿಗೆ ಉದಯಾಷ್ಟಮಾನ ರೂಪದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮಧೂರ್ನ ಪ್ರಸಿದ್ಧ ಪ್ರಸಾದವಾದ ಅಪ್ಪ ಬಹಳ ರುಚಿಕರವಾದ ಖಾದ್ಯವಾಗಿದೆ. ಇದನ್ನು ಪ್ರತಿದಿನ ತಯಾರಿಸಲಾಗುತ್ತದೆ ಮತ್ತು ಪ್ರಾರ್ಥನೆ ಸಲ್ಲಿಸುವ ಯಾರಾದರೂ ಕೌಂಟರ್ಗಳಲ್ಲಿ ಇದನ್ನು ಪಡೆಯಬಹುದಂತೆ. ವಿಶೇಷ ಪೂಜೆಗಳಲ್ಲಿ ಸಹಸ್ರಪ್ಪ ಬಹಳ ಪ್ರಮುಖವಾಗಿದೆ. ಇದು 1000 ಅಪ್ಪಗಳನ್ನು ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಭಕ್ತರು ಇವೆಲ್ಲವನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿ ನಡೆಯುವ ಮತ್ತೊಂದು ವಿಶೇಷ ಪೂಜೆ ಎಂದರೆ ಮೂಡಪ್ಪಂ ಸೇವೆ. ಇದರಲ್ಲಿ ಮಹಾಗಣಪತಿ ಪ್ರತಿಮೆಯನ್ನ ಅಪ್ಪನಿಂದಲೇ ಮುಚ್ಚಲಾಗುತ್ತದೆ ಅಂತೆ. ಓಕೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ. ಆಲ್ಮೋಸ್ಟ್ ಮಧುರಿಗೆ ನಾವು ತಲುಪ್ತಾವಳ. ಬಂಟಿಂಗ್ಸ್ ಎಲ್ಲ ಕಾಣ್ಬೋದು. ಇಲ್ಲಿಂದ ಒಂದು 6 ಕಿಲೋಮೀಟರ್ ಮುಂದೆ ದೇವಸ್ಥಾನ ಸಿಗ್ತೇವಳ. ನನ್ನ ಕನ್ನಡ ಸ್ವಲ್ಪ ಅರೆಭಾಷೆ ಎಲ್ಲ ಮಿಕ್ಸ್ ಆಗ್ತಿತ್ತು. ಅರೆಭಾಷೆ ಒಂದು ಕನ್ನಡದಲ್ಲ, ಹಾಗಾಗಿ ಮಿಕ್ಸ್ ಆಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದಲ್ಲ. ಎಲ್ಲ ಇಲ್ಲಿ ನೋಡುತ್ತೆ ಬಂಟಿಂಗ್ಸ್ ಎಲ್ಲ ಯಾವ ರೀತಿ ಕಟ್ಟಡ ಅಂತ. ಆಲ್ಮೋಸ್ಟ್ ನಾವೀಗ ಮಧೂರಿಗೆ ತಲುಪ್ತಾವಳ. ಒಂದು 5-6 ಕಿಲೋಮೀಟರ್ ಮಧೂರು ತಲುಪ್ತಾರೆ. ಇಲ್ಲಿ ನೋಡೋಕೆ ನೀವು ದ್ವಾರ ಕಾಣ್ತಿತ್ತು ನೋಡಿ, ದ್ವಾರವಾಗಿ ಕಾಣ್ತದ್ದು. ದ್ವಾರದ ಒಳಗೆ ಹೋಗುವ. ಈ ಮಧೂರು ದೇವಸ್ಥಾನ ಉಂಟಲ್ಲ, ಒಂದು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಬನವಾಸಿಯ ದೊರೆಗಳು ಮಧೂರು ದೇವಸ್ಥಾನವನ್ನ ನಿರ್ಮಿಸಿದರು ಅಂತ ಒಂದು ಚರಿತ್ರೆ ಉಂಟು, ಇತಿಹಾಸ ಉಂಟು. ಕುಂಬಳ ಸೀಮೆಯನ್ನ ಬನವಾಸಿಯ ದೊರೆಗಳು ಆಳ್ತಾ ಇದ್ರು ಅಂತಿರುವಂತದ್ದು ಚರಿತ್ರೆಯಲ್ಲಿ ಬರುತ್ತೆ. ಹಾಗಾಗಿ ಬನವಾಸಿಯ ದೊರೆಗಳು ಮಧೂರು ದೇವಸ್ಥಾನವನ್ನ ನಿರ್ಮಿಸಿದ್ರು ಅಂತ. ಈ ಮಧೂರು ದೇವಸ್ಥಾನದಲ್ಲಿ ಮುಖ್ಯವಾಗಿ
ಶಿವಲಿಂಗ ಉಂಟಲ್ಲ, ಲಿಂಗಾಕಾರದ ಕಲ್ಲಂತೆ. ಲಿಂಗಾಕಾರದ ಕಲ್ಲು ಶಿವಲಿಂಗ ಮಧೂರು ದೇವಸ್ಥಾನದಲ್ಲಿ ಕಾಣ್ಬೋದು. ಇಲ್ಲಿಂದ ಉಳಿತಡ್ಕ ಒಂದು ಗ್ರಾಮ ಉಂಟಂದ್ರೆ 1.5 ಕಿಲೋಮೀಟರ್. ಇದರ ಹಿಸ್ಟ್ರಿ ಅಲ್ಲ, ನಾನು ಆಮೇಲೆ ಫುಲ್ ವಿಡಿಯೋದಲ್ಲಿ ಹೇಳಿಸ್ತೇನೆ. ನಾನು ಜಸ್ಟ್ ಇದರ ಬೇಸಿಕ್ ಏನಂತ ಹೇಳಿದರೆ, ಉಳಿತಡ್ಕ ಗ್ರಾಮ ಅಂತ ಉಂಟಂತೆ. ಅಲ್ಲಿ ಮದರು ತಿಳುವಂತಹ ಒಬ್ಳು ಮೊಗೇರ ಸಮಾಜದ ಸ್ತ್ರೀ ಕೃಷಿ ಮಾಡ್ತಾ ಇರುವಾಗ, ಏನೋ ಹಸಿವೆ ಆಗಿ ಕತ್ತಿಯಿಂದ ಮಣ್ಣನ್ನ ಅಗಿತಾ ಇರುವಾಗ, ಅಂದ್ರೆ ಗೆಡ್ಡೆ ಗೆಣಸು ಅಂತ ತೆಗಿತಾ ಇರುವಾಗ ಕಲ್ಲಿಗೆ ಕತ್ತಿ ಸಿಕ್ಕಿ ರಕ್ತ ಚಿಮ್ಮಿತಂತೆ. ಆಗ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಸೀದಾ ಅವಳು ಕುಂಬಳ ಸೇನೆಯ ಅರಸರ ಹತ್ರ ಹೋಗಿ ವಿಷಯ ತಿಳಿಸಿದ್ರಂತೆ. ಆಗ ಅರಸರು ಇದರ ಬಗ್ಗೆ ಚಿಂತನೆ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡುವಂತ, ಅಂದ್ರೆ ಪ್ರಶ್ನಾ ಚಿಂತನೆ ಮತ್ತೆ ತಂತ್ರಿಗಳನ್ನೆಲ್ಲ ಕರೆಸಿ ದೇವಸ್ಥಾನ ನಿರ್ಮಿಸಬೇಕು ಅಂತೇಳಿ ಹೊರಟ್ರಂತೆ. ಆಗ ಮದರು ಎನ್ನುವ ಹೆಣ್ಣು ಇದ್ದಾಳಲ್ಲ, ಅವಳ ಜೊತೆನೆ ಕೇಳಿದ್ರಂತೆ ಎಲ್ಲಿ ದೇವಸ್ಥಾನ ಮಾಡಬಹುದು ಅಂತ. ಆಗ ಅವಳು ಹೇಳಿದ್ಲಂತೆ, ಅವಳ ಕೈಯಲ್ಲಿ ರಕ್ತ ಸಿಕ್ತ ಕತ್ತಿ ಇತ್ತಲ್ಲ, ಆ ಕತ್ತಿಯನ್ನ ಬಿಸಾಡಿದ್ರಂತೆ. ಅಲ್ಲಿ ಹುಲಿ ಮತ್ತು ದನ ಒಂದು ಸೌಹಾರ್ದದಿಂದ ನಡೆದಾಡ್ತಿರೋದನ್ನ ಕಂಡ್ರಂತೆ. ಆಗ ಇಲ್ಲಿ ಒಂದು ದೈವಿಕ ಶಕ್ತಿ ಉಂಟು, ಹಾಗಾಗಿ ಇಲ್ಲಿಯೇ ದೇವಸ್ಥಾನವನ್ನ ಮಾಡುವ ಅಂತೇಳಿ ಏನು ಮದರು ಅವಳು ಬಿಸಾಡಿದ ಜಾಗದಲ್ಲಿ ಮಧೂರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ. ಹಾಗಾಗಿ ಮೊಗೇರ ಸಮಾಜದ ಮದರು ತಿಳುವಂತಹ ಹೆಣ್ಣಿನಿಂದಾಗಿ ಇಲ್ಲಿಗೆ ಮಧೂರು ತಿಳುವಂತಹ ಹೆಸರು ಬರಲು ಕಾರಣವಾಯಿತು. ಇದರ ಫುಲ್ ಡಿಟೇಲ್ ಆಮೇಲೆ ಹೇಳ್ತಾನೆ, ಆಯ್ತಾ. ನಾವೀಗ ಸೀದಾ ಹೋಗುವ ದೇವಸ್ಥಾನಕ್ಕೆ. ಇಲ್ಲಿ ಬಂಟಿಂಗ್ಸ್ ಇಲ್ಲಿಗೆ ನಿಂತಿತ್ತಲ್ಲ, ಸರ್ ಮಧೂರು ದೇವಸ್ಥಾನ ಲೆಫ್ಟ್. ಹಾ, ಲೆಫ್ಟ್. ಓಕೆ, ಥ್ಯಾಂಕ್ಸ್. ಸ್ಟ್ರೈಟ್ಗೆ ಹೋಗುವ, ಲೆಫ್ಟ್ಗೆ. ಒಂಥರ ಮಲಯಾಳ ಸಿನಿಮಾಗಳನ್ನೆಲ್ಲ ಕಂಡಾಗಲೇ ಖುಷಿ, ಅವರು ಮಾತನಾಡೋದು ಒಂಥರ ಮನೆಯವರ ಥರ ಅಲ್ಲ, ನೇಚರ್ ಹಳ್ಳಿ ಟೈಪ್ ಅವರು ಮಾತಾಡೋದು. ಹಾಕಿ ಇಲ್ಲಿ ಕೂಡ ಬಂಟಿಂಗ್ಸ್ ಕಾಣ್ತಾ ಉಂಟು. ಇಲ್ಲಿಂದ ಲೆಫ್ಟಿಗೆ. ಎಸ್, ವೆಲ್ಕಮ್, ಸ್ವಾಗತ. ಕನ್ನಡವನ್ನು ಫಸ್ಟ್ ಹಾಕಿದ್ರಲ್ಲ, ಅದು ಭಯಂಕರ ಇತ್ತು. ಯಾವ ಭಾಷೆ ಆದ್ರೆ ಏನು, ನಾವೆಲ್ಲ ಭಾರತೀಯರಲ್ಲವೇ. ಓಕೆ, ಸ್ವಲ್ಪ ದ್ವಾರ ನೋಡ್ಕೊಂಡು ಹೋಗುವ. ಎಸ್, ನೈಟ್ ಎಲ್ಲ ಭಯಂಕರ ಗೌಜ್ ಕಾಣ್ ಮಾತ್ರ ಇದು. ಇಲ್ಲೇನ ಬೈಕ್ಗಳಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಉಂಟು. ಬಚಾವ್, ಎಲ್ಲ ಗಾಡಿ ಹೋಗ್ಲಿಕ್ಕೆ ಅವಕಾಶ ಉಂಟು. ಜನಜಂಗುಲಿ. ಮಧುರದು ಸಾಧಾರಣ ಕೆಲವು ತುಳು ಪಾಡ್ದನಾಗಿರ್ಬೋದು, ಇದರಲ್ಲೆಲ್ಲ ಕುಂಬಳ ಸೀಮೆ, ನೀಲೇಶ್ವರ ತಿಕ್ಕಡತ್ತು, ಆ ಥರ ಎಲ್ಲ ಕೆಲವು ಕೇಳಿರ್ಬೋದು. ಅಂದರೆ ಅದರಲ್ಲೆಲ್ಲ ಬರುತ್ತೆ ಮಧೂರು ದೇವಸ್ಥಾನದ ಬಗ್ಗೆ ಎಲ್ಲ. ನಾವು ಇಲ್ಲಿ ಸೈಡಲ್ಲಿ ಆಗಿ ಹಿಂಗೆ ಅಣ್ಣ ಚೂರು ನಿಧನ. ಇಲ್ಲಿ ಹಿಂಗೆ ಬೈಕು ಮೆತ್ತ. ಮಧೂರು ಮದನಂದೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವ ಮೂಡಪ್ಪ ಸೇವೆಯು ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಬನವಾಸಿಯ ದುರಿಗಳು ಮಧೂರು ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ ಅಂತ ಚರಿತ್ರೆ ಹೇಳ್ತದೆ. ಆ ವಂಶಕ್ಕೆ ಸೇರಿದ ರಾಜಮನೆತನ ಕುಂಬಳ ಸೀಮೆಯನ್ನ ಆಳುತ್ತಿತ್ತು. ದೇವಳದ ಜೀರ್ಣೋದ್ಧಾರ ಕಾರ್ಯ ಆ ಮನೆತನದಿಂದ ಆಗಿದೆ ಅಂತ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಧ್ವಜಸ್ತಂಭದ ಕಲ್ಲಿನ ಮೇಲೆ ಹೊದಿಸಿದ ತಾಮ್ರದ ಹೊದಿಕೆಯ ಮೇಲೆ ಬರೆದಿರುವುದರಿಂದ ತಿಳಿದು ಬರುತ್ತದೆ. ಮಧೂರು ದೇವಸ್ಥಾನದಲ್ಲಿ ಇರುವ ಶಿವಲಿಂಗ ಅದು ಲಿಂಗಾಕಾರದ ಕಲ್ಲು.
ಇಲ್ಲಿಂದ 1.5 ಕಿಲೋಮೀಟರ್ ದೂರದ ಕೊಡವತಡ್ಕ ಅಥವಾ ಉಳಿತಡ್ಕ ಗ್ರಾಮದಲ್ಲಿ ಮದರು ಎಂಬ ಮೊಗೇರ ಸಮಾಜದ ಹೆಣ್ಣಿಗೆ ಆ ಶಿವಲಿಂಗ ಕಾಣಿಸಿತು. ಅಂದರೆ ಕೃಷಿ ಮಾಡುತ್ತಿದ್ದ ಮದರು ಒಮ್ಮೆ ಹೀಗೆ ಕೃಷಿ ಮಾಡ್ತಾ ಇರುವಾಗ ಹಸುವಿನಿಂದ ಆಹಾರಕ್ಕಾಗಿ ಗೆಡ್ಡೆ ಗೆಣಸನ್ನ ಕತ್ತಿಯಿಂದ ಕೀಳಲು ಬಳಸಿದಾಗ ಆಕಸ್ಮಿಕವಾಗಿ ಕತ್ತಿ ಮಣ್ಣಿನಲ್ಲಿ ಹೂತಿದ್ದ ಕಲ್ಲಿಗೆ ತಾಗಿ ರಕ್ತ ಚಿಮ್ಮಿತು. ಮದರು ಆಶ್ಚರ್ಯವಾಗಿ ಕುಂಬಳೆ ಸೀಮೆಯ ಅರಸರಿಗೆ ತಿಳಿಸಿದ್ಲು. ಕುಂಬಳ ಸೀಮೆಯ ಅರಸರು ನೀಲೇಶ್ವರ ರಾಜರೊಂದಿಗೆ ಚರ್ಚಿಸಿ ನೀಲೇಶ್ವರ ರಾಜರು ಜ್ಯೋತಿಷಿಯ ಮುಖಾಂತರ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಕುಂಬಳೆ ಸೀಮೆಗೆ ಅರಸರನ್ನ ಕಳಿಸಿಕೊಟ್ಟರು. ಲಿಂಗದ ರೂಪದ ಕಲ್ಲನ್ನು ಪ್ರತಿಷ್ಠಾಪಿಸಲು ದೇವಸ್ಥಾನ ನಿರ್ಮಿಸಲು ಮದರುವಿನೊಂದಿಗೆ ಕೇಳಿದಾಗ ರಕ್ತಸಿಕ್ತವಾದ ಕತ್ತಿಯನ್ನ ದೂರಕ್ಕೆ ಎಸೆದಳು. ಉತ್ತರ ಪೂರ್ವದ ಹಂಸರೂಪಿ ಸದಾಶಿವ ದೇವರ ಗುಡಿಯ ಪಕ್ಕದಲ್ಲಿ ಅದು ಬಿತ್ತು. ಅಲ್ಲಿ ಹುಲಿ ಮತ್ತು ದನ ಸೌಹಾರ್ದದಿಂದ ನಲಿದಾಡುತ್ತಿರುವುದು ಕಂಡುಬಂದು ಇದುವೇ ದೈವಿಕ ಚೈತನ್ಯವಿರುವ ಪುಣ್ಯಭೂಮಿ ಅಂತ ತಿಳಿದ ಅರಸರು ಇಲ್ಲಿಯೇ ದೇವಸ್ಥಾನ ನಿರ್ಮಿಸಿ ಲಿಂಗವನ್ನ ಪ್ರತಿಷ್ಠಾಪಿಸಿದರು. ಲಿಂಗದ ಮೇಲ್ಭಾಗದಲ್ಲಿ ಕತ್ತಿಯ ಗಾಯದ ಗುರುತು ಈಗಲೂ ಕಾಣಬಹುದಂತೆ. ಅರ್ಚಕರು ಪ್ರತಿದಿನ ಪೂಜೆಯ ಸಂದರ್ಭದಲ್ಲಿ ಶ್ರೀಗಂಧವನ್ನ ಆ ಗಾಯದ ಮೇಲೆ ಹಚ್ಚುವರೆಂದು ಹೇಳ್ತಾರೆ. ಮದರುವಿನಿಂದಾಗಿ ಈ ದೇವಸ್ಥಾನಕ್ಕೆ ಮದವೂರು ಮದೂರು ಅಂತ ಹೆಸರು ಬಂತು ಅಂತ ಹೇಳಲಾಗುವುದು.
ನೋಡಿದ್ರಲ್ಲ ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ನೋಡಿ. ಏನು ತೀರ್ಥ ಕೆರೆ ಅಂತ ಹೇಳುವಲ್ಲ, ಎಷ್ಟು ಚೆನ್ನಾಗಿ ನೀರು ಬೀಳ್ತಾ ಉಂಟು. ಓಕೆ, ಹಾಗಾದರೆ ಮುಂದಿನ ವೀಡಿಯೋಲಿ ಮತ್ತೆ ಸಿಗುವ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.